ಒಂದು ವಿಡಿಯೋ ವೈರಲ್ ಆಗಿತ್ತು, ಅದು ಏನು ಅಂತ ಗೊತ್ತಾಗಿದೆ ಸರ್. ಅಂದರೆ ಆ ವಿಡಿಯೋ ಒಬ್ಬರು ಪ್ರವಾಸಿಗರು ಮೇಲೆ ನರಸಿಂಹಸ್ವಾಮಿ ಟೆಂಪಲಿಂದ ತೆಗೆದಂಥ ದೃಶ್ಯ ಆಗಿರುತ್ತೆ. ಆ ಟೈಮ್ನಲ್ಲಿ ಅಲ್ಲೊಂದು ಏನು ಭಾಳ ಕ್ಲಾರಿಟಿ ಇಲ್ಲ, ಬಿಕಾಸ್ ಆಲ್ಮೋಸ್ಟ್ 1-1.5 ಕಿಲೋಮೀಟರ್ ದೂರದಿಂದನೇ ಅದು ತೆಗೆದಂಗೆ ಕಾಣ್ತಾ ಇದೆ. ಒಬ್ಬ ವ್ಯಕ್ತಿ ಆ ಗುಡ್ಡದಿಂದ ಕೆಳಗಡೆ ಇಳ್ಕೊಂಡು ಹೋಗ್ತಾ ಇರೋದು ಮಾತ್ರ ನಮ್ಗೆ ಅಲ್ಲಿ ಕಾಣುತ್ತೆ. ಒಂದು ಪಕ್ಕ ಏನಿದೆ ಅನ್ನೋದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಇಲ್ಲ. ಅದು ಇನ್ನೂ ವೆರಿಫೈ ಮಾಡಬೇಕು. ಆಸ್ ಆಫ್ ನೌ ನಾವು ಏನು ಖಚಿತವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಆತನ ಬರ್ತಡೇ ಅವತ್ತಿರಲ್ಲ, ಒಂದು ವಾರದ ಹಿಂದೆ ಇರುತ್ತೆ. ಆ ಒಂದು ವಾರದ ಹಿಂದೆ ಬರ್ತಡೇ ಇದ್ರು ಅವತ್ತಿಂದನೂ ಇವತ್ತುವರೆಗೂ ಸಿಗೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಶನಿವಾರ ಕರೆದಿರ್ತಾನೆ ಮೀಟ್ ಮಾಡಲಿಕ್ಕೆ ಅಂತ ಅಂತ ಅವರು ತಂದೆ ಸ್ಟೇಟ್ಮೆಂಟಲ್ಲಿ ಕೊಡ್ತಾರೆ. ಯಾವಂದರೆ ಪ್ರತಿದಿನ ಬಸ್ಸಲ್ಲಿ ಹೋಗ್ತಿದ್ರು. ಯಾವಾಗ ಬಸ್ ಮಿಸ್ ಆಯಿತು ಅಥವಾ ಲೇಟ್ ಆಯಿತು ಆ ದಿನಗಳಲ್ಲಿ ಮಾತ್ರ ನನ್ನ ಮಗಳು 2 ವೀಲರ್ ತೊಗೊಂಬರ್ತಾಯಿದ್ರು ಅಂತ ಹೇಳಿದ್ದಾರೆ. ಬಟ್ ಆ ದಿನ ತರಲಿಕ್ಕೆ 2 ವೀಲರ್ ಕಾರಣ ಏನು ಅಂತ ತನಿಖೆ ಮುಂದುವರೆತ ಗೊತ್ತಾಗುತ್ತೆ. ಬಸ್ ಮಿಸ್ ಆಯ್ತಾ ಅಥವಾ ಬೇರೆ ಏನಾದ್ರು ಕಾರಣಕ್ಕೆ 2 ವೀಲರ್ ತಂದ್ರೆ ಅಂತ ಚೆಕ್ ಮಾಡ್ತೀವಿ. ಸದ್ಯದ ಮಟ್ಟದ ತನಿಖೆಯಿಂದ ನಮಗೆ ತಿಳಿದು ಬಂದಿರೋದು ಆತನೊಬ್ಬನೇ ಮಾಡಿರೋಂಥ ಕೃತ್ಯ ಅಂತ. ಬೇರೆ ಇನ್ವೆಸ್ಟಿಗೇಷನ್ ಮುಂದುವರೆದಂಗೆ ಬೇರೆ ಯಾರಾದ್ರೂ ಪಾತ್ರ ಇದೆ ಅಂತ ನಾವು ಚೆಕ್ ಮಾಡ್ತೀವಿ. ಹೌದು ಅವತ್ತು ಬೆಳಗ್ಗೆ ಬೇಗ ಬಂದು. ಹೌದು ಇಲ್ಲ, ಅದನ್ನ ಎಲ್ಲಿ ಅವನು ಡಿಸ್ಪೋಸ್ ಮಾಡಿದಾನೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾನೆ. ಈಗ ಅದು ಕಾನೂನು ಪ್ರಕಾರ ನಾವು ಅದನ್ನ ಸೀಸ್ ಮಾಡ್ಕೋತೀವಿ.